ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು BMTC ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿರ್ತಾರೆ. ಮೇಲ್ವಿಚಾರಕರು ಅಥವಾ ಕಂಡಕ್ಟರ್ಸ್ ಅಂತ ಏನು ಕರಿತೀವಿ, ಆ ಒಂದು ಹುದ್ದೆಗಳನ್ನು ತೊಗೊಂಡಿರ್ತಾರೆ. ಒಟ್ಟು ನಾನ್-ಹೆಚ್ಚಿಗೆ ಬಂದ್ಬಿಟ್ಟು 2286 ಹುದ್ದೆಗಳನ್ನು ಇಟ್ಟಿರ್ತಾರೆ. ನೆಕ್ಸ್ಟು ಸ್ಥಳೀಯ ವೃಂದ ಅಥವಾ ಹೈದರಾಬಾದ್ ಕರ್ನಾಟಕ ಹುದ್ದೆಗಳನ್ನು ಬಂದ್ಬಿಟ್ಟು 214 ಹುದ್ದೆಗಳನ್ನು ಇಟ್ಟಿರ್ತಾರೆ. ಓಕೆ, ಟೋಟಲ್ ಆಲ್ಮೋಸ್ಟ್ ನಿಮಗೆ ಒಂದು 2500 ಹುದ್ದೆಗಳು ಇಲ್ಲಿ ಸಿಗ್ತಾ ಇರುತ್ತೆ. ನಿಯರ್ 2500 ಹುದ್ದೆಗಳು ನಿಮಗೆ ಸಿಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಇವಾಗ ನೋಡ್ತಗೋಣ. ಆದ್ದರಿಂದ ವಿಡಿಯೋನ ಕೊನೆಯದಾಗ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪದರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಶೈಕ್ಷಣಿಕ ವಿದ್ಯಾರ್ಹತೆ ಬಂದ್ಬಿಟ್ಟು PUCನ ಮುಗಿಸಿರ್ಬೇಕಾಗುತ್ತೆ. ಯಾವುದೇ ಒಂದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಉತ್ತೀರ್ಣರಾಗಿದ್ದರೆ ಸಾಕು ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಅರ್ಜಿಗಳನ್ನು ಅಂದರೆ PUCನ ಮುಗಿಸಿದ್ರೆ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ. PUCನ ಮುಗಿಸಿದಾದಮೇಲೆ ನೀವೇನಾದರೂ ಮಾನ್ಯತೆ ಹೊಂದಿರೋ ಮೋಟಾರು ವಾಹನ ನಿರ್ವಹಣಾ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. ಕಂಡಕ್ಟರ್ ಲೈಸೆನ್ಸ್ ಅಂತ ಒಂದು RTOದಲ್ಲಿ ಕೊಡ್ತಾರೆ. ಅದನ್ನ ತೊಗೊಂಡಿರಬೇಕಾಗಿರುತ್ತೆ. ನೀವು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ತೊಗೊಳ್ಬೇಕಾಗಿರುತ್ತೆ. ಅದನ್ನು ಸಹ ಅಂದರೆ ಕಂಡಕ್ಟರ್ ಲೈಸೆನ್ಸ್ ಅಂತ ನೀವು ಸಪ್ರೇಟಾಗಿ ಒಂದು ಬ್ಯಾಡ್ಜ್ ಕೊಡ್ತಾರೆ ಅವರು. ಆ ಬ್ಯಾಡ್ಜನ್ನು ನಿಮ್ಮ ಹತ್ರ ಹೊಂದಿರಬೇಕಾಗಿರುತ್ತೆ. ಮಾನ್ಯತೆ ಹೊಂದಿರೋ ಮೋಟಾರು ವಾಹನ ನಿರ್ವಹಣಾ ಪರವಾನಗಿ ಅಥವಾ ಒಂದು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. ಕಂಡಕ್ಟರ್ ಲೈಸೆನ್ಸನ್ನು ತೊಗೊಂಡಿರ್ಬೇಕಂತ ಹೇಳಿದ್ದಾರೆ. ದೇಹದಾಢ್ಯತೆ ಪರೀಕ್ಷೆ ಇರುತ್ತೆ. 160 ಸೆಂಟಿಮೀಟ್ರ್ ನಿಮ್ಮದು ಹೈಟ್ ಇರಬೇಕು. ಮಹಿಳೆಗೆ 150 ಸೆಂಟಿಮೀಟ್ರ್ ಹೈಟ್ ಇರಬೇಕು. ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ವರ್ಗದವರಿಗೆ 18 ರಿಂದ 35 ವರ್ಷ. 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 18 ವರ್ಷದಿಂದ 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 18 ವರ್ಷಗಳಿಂದ 45 ವರ್ಷಗಳು. ಮಾಜಿ ಸೈನಿಕ ಮತ್ತು ಇಲಾಖೆ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ತರಬೇತಿ ಅವಧಿ, ಭತ್ಯೆ ಮತ್ತು ವೇತನ ಶ್ರೇಣಿ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ನೋಡೋದಾದರೆ 18,600ರಿಂದ ಹಿಡಿದು 25,300 ತನಕ ನಿಮಗೆ ವೇತನ ಇರುತ್ತೆ ಸ್ನೇಹಿತರೆ. ಇಲ್ಲಿ 1 ವರ್ಷದ ವೃತ್ತಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ತರಬೇತಿ ಅವಧಿಯಲ್ಲಿ ನಿಮಗೆ 9,100 ರೂಪಾಯಿನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಅದಾದ ನಂತರ ನಿಮ್ಮದು ತರಬೇತಿ ಕಂಪ್ಲೀಟ್ ಆದಮೇಲೆ ನಿಮಗೆ 18,660ರಿಂದ ಸ್ಟಾರ್ಟ್ ಆಗಿ 25,300 ತನಕ ನಿಮಗೆ ಸಿಗುತ್ತೆ. 1 ವರ್ಷ ನಿಮಗೆ ತರಬೇತಿ ಇರುತ್ತೆ. 1 ವರ್ಷ ಕಾಲ ನೀವು ತರಬೇತಿಯನ್ನು ಪಡ್ಕೊಂಡಿರ್ತೀರ ಒಂದು ಕಂಡಕ್ಟರ್ ಆಗೋದಕ್ಕೆ. ನೀವು ಅರ್ಜಿ ಸಲ್ಲಿಸಲು KA ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದು ನಾನು ವಿಡಿಯೋ ಮಾಡ್ತೀನಿ. ಓಕೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 10/3/2024ರಿಂದ ಸ್ಟಾರ್ಟ್ ಆಗಿ 10/4/2024 ಆಲ್ಮೋಸ್ಟ್ 1 ತಿಂಗಳು ಟೈಮಿಂಗ್ ಇರುತ್ತೆ ಅರ್ಜಿಗಳನ್ನು ಹಾಕ್ಕೊಳ್ಳೋದಕ್ಕೆ. ನೆಕ್ಸ್ಟು ಶುಲ್ಕ ವಿವರ ನೋಡೋಣ. 2A 2B 3A 3B ಮತ್ತು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 750 ರೂಪಾಯಿ ಫೀ ಇಟ್ಟಿದ್ದಾರೆ. SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. ನೆಕ್ಸ್ಟು ಆಯ್ಕೆ ವಿಧಾನ ನೋಡೋಣ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಥವಾ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಇದೇ ಒಂದು ಕ್ವಶನ್ ಪೇಪರ್ ಏನು ಇವಾಗ ಬರೀತೀರ ನೀವು GK, ಆ ರೀತಿ ಒಂದು ಕ್ವಶನ್ ಪೇಪರ್ ಇರುತ್ತೆ. 30ರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆ ಅರ್ಹರೆಂದು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. 30ರಷ್ಟು ನೀವು ಪಡ್ಕೊಳ್ಳೇಬೇಕು ಎನಿ ಕಂಡೀಷನ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳಲ್ಲಿ 75% ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳಲ್ಲಿ 25% ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಗೂ ದೇಹದಾಢ್ಯತೆ ಪರಿಶೀಲನೆಗೆ ಕರೆಯಲಾಗುವುದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಸಿಂಪಲ್ಲಾಗಿ ನಾನು ನಿಮಗೆ ಹೇಳಿಬಿಡ್ತೀನಿ. ನೀವೇನು PUCಯಲ್ಲಿ ಪರ್ಸೆಂಟೇಜನ್ನು ಮಾಡಿದ್ದೀರ ಅದನ್ನ 25% ಹಿಡಿತಾರೆ. ಇವಾಗ ನೀವು ಏನಾದರೂ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಒಂದು CET ಎಕ್ಸಾಮ್ ಅಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ ಇವರು, ಅದರಲ್ಲಿ 75% ಹಿಡಿತಾರೆ. 75% ಹಿಡಿತಾರೆ. ನೆಕ್ಸ್ಟು PUCಯಲ್ಲಿ ನೀವು ಏನು ಅಂಕಗಳನ್ನು ಪಡ್ಕೊಂಡಿದ್ದೀರ ಅದರಲ್ಲಿ 25% ಅಂಕಗಳನ್ನು ಹಿಡಿತಾರೆ. ಅದೆಲ್ಲನೂ ಸೇರಿಸ್ಬಿಟ್ಟು 1:5 ಅನುಪಾತದಲ್ಲಿ ಮೂಲ ದಾಖಲೆ ಮತ್ತು PST ಅಥವಾ ಒಂದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಏನು ಹೈಟು ಮತ್ತು ವೇಟ್ ಎಲ್ಲ ಚೆಕ್ ಮಾಡಿದರೆ ಅಲ್ಲಿ ಕರೀತಾರೆ. ಅಲ್ಲಿ ನೀವು ಪಾಸ್ ಆದರೆ ಮುಂದಿನ ಒಂದು ಮೂಲ ದಾಖಲಾತಿ ಪರೀಕ್ಷೆ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ನಿರ್ವಾಹಕ ಹುದ್ದೆಗಳಿಗೆ ಈ ರೀತಿಯಾದ ಒಂದು ಸಿಲೆಬಸನ್ನು ಕೊಟ್ಟಿರ್ತಾರೆ. ಇವಾಗ ಏನು ನೀವು ಓದ್ತಾ ಇದ್ದೀರಾ ಅದೇ ಇರುತ್ತೆ, ಎಲ್ಲ ಏನು ಚೇಂಜಸ್ ಏನಿಲ್ಲ. ಇವಾಗ ನೀವು KA ಎಲ್ಲ ಒಂದು SD FD ಎಕ್ಸಾಮ್ಗಳನ್ನು ಬರೆದಿರ್ತೀರ ಅದೇ ಪ್ಯಾಟರ್ನಲ್ಲೇ ಇರುತ್ತೆ. 100 ಅಂಕಗಳನ್ನು ಸಬ್ಜೆಕ್ಟ್ 1 ಅಂದರೆ ಪತ್ರಿಕೆ 1 100 ಅಂಕಗಳನ್ನು ಒಳಗೊಂಡಿರುತ್ತೆ. 2 ಗಂಟೆ ನಿಮಗೆ ಟೈಮಿಂಗ್ ಇರುತ್ತೆ. ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ 100 ಅಂಕಗಳಿರುತ್ತೆ. 2 ಗಂಟೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಓಕೆ, ಇಲ್ಲೂ ಸಹ ನೆಗೆಟಿವ್ ಇರುತ್ತೆ. 0.25 ನೆಗೆಟಿವ್ ಇರ್ತಾರೆ. 1 ಅಂಕ ತಪ್ಪು ಮಾಡಿದರೆ 0.25 ನೀವು ಪಡೆದಿರೋ ಅಂಕಗಳಲ್ಲಿ ಲೆಸ್ಸನ್ನು ಮಾಡ್ತಾ ಹೋಗ್ತಾರೆ. ಇಷ್ಟು ಸ್ನೇಹಿತರೆ, BMTCಯಲ್ಲಿ ಒಂದು ಸುಮಾರು 2,500ಕ್ಕೂ ಹುದ್ದೆಗಳನ್ನು ಕರೆದಿರ್ತಾರೆ. ನಿಯರ್ 2,500 ಹುದ್ದೆಗಳನ್ನು ಕರೆದಿರ್ತಾರೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಮುಂದಿನ ತಿಂಗಳು 10ನೇ ತಾರೀಕು ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅರ್ಜಿಗಳನ್ನು ಹಾಕೊಳ್ಳೋದಕ್ಕೆ. ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿ ಅರ್ಜಿಗಳನ್ನು ಹಾಕೊಳ್ಳೋದು ಅಂತ.
ಅಲ್ಲಿ ತನಕ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ, ಅಂದರೆ ಡೀಟೇಲಾಗಿ ನೋಡ್ಕೊಳ್ಳಿ. ಮತ್ತು ಯಾರೆಲ್ಲ ಕಂಡಕ್ಟರ್ ಲೈಸೆನ್ಸನ್ನು ತೆಗೆಸಿಲ್ಲ ನೀವು ತೆಗೆಸಬೇಕು. ಮಾನ್ಯತೆ ಹೊಂದಿರೋ ಕಂಡಕ್ಟರ್ ಲೈಸೆನ್ಸ್ ಅಂತ ಹೇಳಿದ್ದಾರೆ. ತುಂಬ ಜನ ಸ್ಕ್ಯಾಮ್ ಸಹ ಮಾಡ್ತಾರೆ RTO ಆಫೀಸ್ಗಳಲ್ಲಿ. ಆದ್ದರಿಂದ ಒಂದು ನಿಜವಾದಂಥ ಕಂಡಕ್ಟರ್ ಲೈಸೆನ್ಸನ್ನು ನಿರ್ವಹಣಾ ಬ್ಯಾಡ್ಜನ್ನು ತೊಗೊಂಡ್ಬಿಟ್ಟು ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದು 10ನೇ ತಾರೀಕು ವಿಡಿಯೋ ಬರುತ್ತೆ. ಆ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.